ನೀವು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀರಾ? ಹಾಗಿದ್ರೆ ಈ ಸತ್ಯ ವಿಚಾರ ನಿಮ್ಗೆ. ಅಯ್ಯಪ್ಪ ಸ್ವಾಮಿಗೂ ನಿಮ್ ಜಾತಕಕ್ಕೂ ಗ್ರಹಗಳಿಗೂ ಏನ್ ಸಂಬಂಧ ನೋಡೋಣ ಬನ್ನಿ. ನಿಮ್ಗೆ ಒಂದ್ ಮಂಡಲ ಅಂದ್ರೆ 40 ದಿನ, ವಿತಿನ್ 40 ಡೇಸ್ ಒಳಗಡೆ ಒಂದ್ ಮಂಡಲ ಇರುತ್ತೆ. ಈಗಿನ ಪರಿಸ್ಥಿತಿಗೆ ಅಷ್ಟು ದಿನ ಅಯ್ಯಪ್ಪನ ಮಾಲೆ ಧರಿಸೋದು ಕಷ್ಟ ಆಗ್ಬೋದು. ಆದ್ರೆ ಈ ಎನರ್ಜಿ ಎಂಬೈವ್ ಆಗ್ಬೇಕು ಅಂದ್ರೆ 21 ದಿನ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ 11 ದಿನ, ಇಲ್ಲ ಅಂದ್ರೆ 9 ದಿನ, ಕೊನೆ ಪಕ್ಷ 5 ದಿನ ಆದ್ರೂ ಮಾಲೆ ಧರಿಸ್ಕೊಂಡಿರ್ಬೇಕಾಗುತ್ತೆ. ಯಾಕೆ ಅಂದ್ರೆ ನೀವು ಅಯ್ಯಪ್ಪ ಸ್ವಾಮಿನ ದರ್ಶನ ಮಾಡಕ್ಕೆ ಮುಂಚೆ ಆ ಎನರ್ಜಿನ ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇರ್ಬೇಕು. ಈ ಧನುರ್ಮಾಸದಲ್ಲಿ ಅಯ್ಯಪ್ಪ ಸ್ವಾಮಿ ಎನರ್ಜಿ ಹೆವಿ ಪೀಕಲ್ಲೇ ಇರುತ್ತೆ. ಆ ಎನರ್ಜಿ ನಿಮ್ ಜಾತಕದ ಮೇಲೆ ಹೇಗ್ ಪರಿಣಾಮ ಬೀರುತ್ತೆ ನೋಡ ಬನ್ನಿ. ಇಲ್ಲಿ 21 ದಿನ ಆಗಿ ಎಕ್ಸಾಂಪಲ್ ತಗೋತೀನಿ. ನಾವು ಬೆಳಿಗ್ಗೆ ಸೂರ್ಯ ಉದಯ ಆಗೋ ಮುಂಚೆ ಎತ್ತಿ ಶುದ್ಧಿ ಆಗೋದ್ರಿಂದ ನಿಮ್ ಚಾರ್ಟ್ ಅಲ್ಲಿ ಸೂರ್ಯನ ಎನರ್ಜಿ ಚಾನಲೈಸ್ ಆಗಿ ಸ್ಟಾರ್ಟ್ ಆಗುತ್ತೆ. ನಾವು ತಿನ್ನೋ ಆಹಾರ ಸಾತ್ವಿಕ ಆದ್ರಿಂದ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ, ಭಜನೆಗಳಲ್ಲಿ ವಿತರಿಸೋ ಪ್ರಸಾದ ಅಥವಾ ವೆಜ್ ಫುಡ್ ಏನೇ ಇರಲಿ, ಅದು ನಿಮ್ ಜಾತಕದಲ್ಲಿ ಗುರುವಿನ ಎನರ್ಜಿನ ಕ್ಲೆನ್ಸ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ನೀವು ಕಪ್ಪು, ನೀಲಿ, ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೋಬಹುದು. ನೀವು ಅಯ್ಯಪ್ಪ ಸ್ವಾಮಿ ದರ್ಶನ ಸಮಯದಲ್ಲಿ ಕಪ್ಪು ಬಣ್ಣ ಧರಿಸಿದ್ರೆ ಆ ಸ್ಪೇಸ್ ನ ಎನರ್ಜಿ ಅಬ್ಸರ್ವ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ನೀವು ಭಕ್ತಿ ಗೀತೆಗಳು, ನೀವು ಶರಣು ಕೂಗ್ಬೋದು, ನೀವು ಭಜನೆ ಮಾಡ್ತಿರ್ಬೋದು. ನಿಮ್ಮ ಮಂತ್ರ ಘೋಷಣೆಗಳಿಂದ ಶುಕ್ರ ಎನರ್ಜಿ ಚಾನಲೈಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಇವಾಗ ಮೊಬೈಲ್ ಯೂಸೇಜ್ ಅನಿವಾರ್ಯ ಇರುತ್ತೆ. ಏನ್ ನೋಡ್ಬೇಕು ಏನ್ ನೋಡ್ಬಾರ್ದು ನಿಮ್ಗೆ ಗೊತ್ತಿರುತ್ತೆ. ಅದ್ರ ಮೇಲೆನೆ ನಿಮ್ಮ ರಾಹು ಎನರ್ಜಿನ ಚಾನಲೈಸ್ ಮಾಡ್ಕೋಬಹುದು. ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನಿಲ್ಸಿರ್ತೀರಾ. ನೀವು ಗಾಸಿಪ್ಸ್ ಗಳನ್ನ, ರೂಮರ್ಸ್ ಗಳ ಬಗ್ಗೆ ಹಿಡಿತಾ ಸಿಗ್ತಾ ಹೋಗುತ್ತೆ. ಏನ್ ಮಾತಾಡ್ಬೇಕು ಅಂತ ಆಗೋ ಅದರ ಮೇಲೆ ಗಮನ ಇರೋದ್ರಿಂದ ನಿಮ್ ಜಾತಕದಲ್ಲಿ ಬುಧನ ಎನರ್ಜಿ ಚಾನಲೈಸ್ ಸ್ಟಾರ್ಟ್ ಆಗುತ್ತೆ. ನೀವು ಬರೀ ಕಾಲಿನಿಂದ ನಡೆಯೋದ್ರಿಂದ ನಿಮ್ಮ ಶನಿ ಎನರ್ಜಿನು ಗ್ರೌಂಡಿಂಗ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದು ಆಕ್ಯುಪ್ರೆಷರ್ ಆಗಿನೂ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕೋಪ ಹಾಗೂ ನಿಮ್ಮ ಆಡೋ ಮಾತಿನ ಬಗ್ಗೆ ಗಮನ ಇದ್ರೆ ಕುಜನ್ ಎನರ್ಜಿನೂ ಕ್ಲೆನ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹಾಗೂ ವಿಲ್ ಪವರ್ ಹೆಚ್ಚಿಸುತ್ತೆ. ನೀವು ಎಲ್ಲಾರನು ಸ್ವಾಮಿ, ಅಯ್ಯಪ್ಪ ಅಂತ ಕರೆಯೋದ್ರಿಂದ ನಿಮ್ಮ ಅಟ್ಯಾಚ್ಮೆಂಟ್ಸ್ ಅಂದ್ರೆ ಫ್ಯಾಮಿಲಿ ಆಗ್ಲಿ, ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವಗಳಿಂದ ಎಲ್ಲಾರನು ಒಂದೇ ತರ ನೋಡೋ ಪರ್ಸ್ಪೆಕ್ಟಿವ್ ನಿಮ್ಮ ಒಳಗನೆ ಕಂಡ್ಕೊಳ್ಳಕ್ಕೆ ಕೇತು ಎನರ್ಜಿ ಸ್ಟಾರ್ಟ್ ಆಗುತ್ತೆ. ನೀವು ದರ್ಶನ ಪಡೆಯೋಕೆ ಬೆಟ್ಟ ಹತ್ತೋ ಟೈಮಲ್ಲಿ ನಡೆಯೋದ್ರಿಂದ ನಿಮ್ಮ ಕನ್ಫ್ಯೂಷನ್, ಅನ್ನೆಸೆಸರಿ ಥಾಟ್ ಪ್ರೊಸೆಸ್ ನಿಲ್ಲುತ್ತೆ. ಇದರಿಂದ ನಿಮ್ ಜಾತಕದಲ್ಲಿ ಚಂದ್ರನ ಎನರ್ಜಿ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಫಸ್ಟ್ ನಿಮ್ ಬಾಡಿಲಿ ಸೆಲ್ಯುಲರ್ ಲೆವೆಲ್ ಇಂದ ಕ್ಲೆನ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಚಳಿ ಇರೋ ಸಮಯದಲ್ಲಿ ಸೆಲ್ಯುಲರ್ ಲೆವೆಲ್ ಎನರ್ಜಿ ಆ ಪೋರ್ಸ್ ಓಪನ್ ಆಗಿ ಸ್ಟಾರ್ಟ್ ಆಗಿರುತ್ತೆ.